ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಸೀಸನ್ ಚೇಂಜ್ ಆದಾಗ ನಮಗೆ ಕೆಮ್ಮು, ಕಫ, ನೆಗಡಿ, ಗಂಟ್ಲು ಕೆರೆತ ಅಂತೆಲ್ಲ ಬೇರೆ ಬೇರೆ ರೋಗಗಳು ಕಾಣಿಸ್ತಾ ಇರುತ್ತೆ. ಅದರಲ್ಲೂ ರಾತ್ರಿ ಬರುವಂತಹ ಕೆಮ್ಮು ಸಹಿಸ್ಕೊಳ್ಳೋಕ್ಕೇ ಆಗಲ್ಲ. ಗಂಟ್ಲು ಕೆರೆತ ಆಗಿರ್ಬೋದು, ಮತ್ತು ಎದೆಯಲ್ಲಿ ಕಫ ತುಂಬಿಕೊಳ್ಳೋದಾಗಿರ್ಬೋದು, ಇವೆಲ್ಲ ತುಂಬಾ ಕಿರಿಕಿರಿಯನ್ನು ಕೊಡುತ್ತೆ. ರಾತ್ರಿ ಬರುವಂತಹ ಕೆಮ್ಮಿ ಹೊಟ್ಟೆ ನೋವು ಬರುತ್ತೆ, ಎದೆಯಲ್ಲಿ ನೋವು ಬರುತ್ತೆ, ಎದೆ ಉರಿ ಆಗ್ತಾ ಇರುತ್ತೆ. ಸೊ ದಿನವಿಡೀ ಆಗುವಂತಹ ಕೆಮ್ಮು ಅಷ್ಟೊಂದು ಕಷ್ಟ ಕೊಡದೇ ಇದ್ದರೂ ಕೂಡ ರಾತ್ರಿಯಲ್ಲಿ ನಮಗೆ ಭಾಳಷ್ಟು ಹಿಂಸೆಯನ್ನು ಕೊಡ್ತಾ ಇರುತ್ತೆ. ಎದೆಯಲ್ಲಿ ಕಫ ತುಂಬಿಕೊಂಡಾಗ ಶ್ವಾಸ ತೆಗಿಲಿಕ್ಕೇ ಆಗಲ್ಲ. ಒಂದು ರೀತಿ ಎದೆ ಭಾರ ಭಾರ ಅನಿಸ್ತಾ ಇರುತ್ತೆ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂತಹ ಹಾಗೂ ನಿಮಗೆ ಎಷ್ಟೇ ಕೆಮ್ಮಿದ್ರೂ ಕೂಡ ಒಂದೇ ರಾತ್ರಿಯಲ್ಲಿ ದೂರಪಡಿಸಲಿಕ್ಕೆ ಸಿಂಪಲ್ ಹಾಗೂ ಇಫೆಕ್ಟಿವ್ ಆಗಿರುವಂತಹ ಮನೆಮದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡ್ಬೋದು, ಶೇರ್ ಮಾಡಿ. ಹಾಗೂ ಇನ್ನುವರೆಗೆ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಿಡದೆ ಕಾಡುವಂತಹ ಕೆಮ್ಮನ್ನು ದೂರಪಡಿಸಲಿಕ್ಕೆ ನಮಗೆ ಬೇಕಿರೋದು ಮೆಣಸು, ಕಾಳುಮೆಣಸು. ಇದೊಂದು ಸಾಂಬಾರು ಪದಾರ್ಥ ಅಲ್ವಾ. ಇದೊಂದು ಉತ್ತಮ ಜೀರ್ಣಕಾರಕ ವಸ್ತು ಅಂತ ಹೇಳ್ಬೋದು. ಅಜೀರ್ಣ, ಹೊಟ್ಟೆಯೊಬ್ಬರ, ಅತಿಸಾರ, ನೆಗಡಿ, ಕೆಮ್ಮು ಇವೆಲ್ಲವನ್ನು ಗುಣಪಡಿಸಲಿಕ್ಕೆ ಈ ಕಾಳುಮೆಣಸಿನಲ್ಲಿ ಭಾಳಷ್ಟು ಔಷಧಿಯ ಗುಣ ಅಡಕವಾಗಿರುತ್ತೆ. ಮೊದಲು ನಾನು 1 ಚಮಚದಷ್ಟು ಕಾಳುಮೆಣಸನ್ನು ತೆಗೆದುಕೊಂಡು ಇದನ್ನು ಚೆನ್ನಾಗಿ ನಾವು ಹುರ್ಕೊಳ್ಳೋಣ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡಿಬಿಟ್ಟು ಇದನ್ನು ನೀವು ಸ್ವಲ್ಪ ಬೆಚ್ಚಗಿರುವಾಗ ಮಿಕ್ಸಿಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ಪುಡಿಯನ್ನು ತಯಾರಿಸ್ಕೊಳ್ಳಿ. ಈ ಪುಡಿಯನ್ನು ನೀವು ತುಂಬಾ ವಸ್ತುಗಳಲ್ಲಿ ಯೂಸ್ ಮಾಡ್ಬೋದು, ಅಥವಾ ತುಂಬಾ ರೆಮಿಡೀಸ್ಗಳಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇವತ್ತು ಹೇಳುವಂಥ ಈ ಮನೆಮದ್ದನ್ನು ನೀವು ಸುಮಾರು 2-3 ದಿನವೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಇವಾಗ ಒಂದು 1/4 ಚಮಚದಷ್ಟು ಈ ಕಾಳುಮೆಣಸಿನ ಪುಡಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಇದಕ್ಕೆ ನಾವು 1 ಚಮಚದಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಚೆನ್ನಾಗಿ ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡಿ, ಬೆರಳಿನಿಂದ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಮಿಕ್ಸ್ ಆಗುತ್ತೆ. ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನೋಡಿ, ಇದೊಂದು ರೀತಿ ಲೇಹದ ಥರ ಆಗಿದೆ ಅಲ್ವಾ. ಜೇನುತುಪ್ಪ ಕೂಡ ಅಷ್ಟೇ, ಅನೇಕ ಸಂಶೋಧನೆಯಲ್ಲಿ ಇದನ್ನು ಸಾಬೀತುಪಡಿಸಲಾಗಿದೆ. ಜೇನುತುಪ್ಪವನ್ನು ಕೆಮ್ಮನ್ನು ಗುಣಪಡಿಸಲಿಕ್ಕೆ ಉಪಯೋಗಿಸ್ಕೊಳ್ಬೋದು ಅಂತ. ಮತ್ತು ರಾತ್ರಿಯಲ್ಲಿ ಕಾಡುವಂತಹ ಕೆಮ್ಮಿಗೆ ಇದೊಂದು ರಾಮಬಾಣ ಅಂತ ಹೇಳ್ಬೋದು. ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ಫಂಗಲ್ ಗುಣವನ್ನು ಕೂಡ ಈ ಜೇನುತುಪ್ಪ ಹೊಂದಿರುತ್ತೆ. ಗಂಟ್ಲು ನೋವಿಗೆ ಇದೊಂದು ಒಳ್ಳೆಯ ಔಷಧಿಯಾಗಿರುತ್ತೆ. ಮತ್ತು ಇದನ್ನು ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಚೆನ್ನಾಗಾಗತ್ತೆ. ಒಂದು ನೆನಪಿನಲ್ಲಿಡಿ, ಯಾವುದೇ ಜೇನುತುಪ್ಪವನ್ನು ನೀವು ಯೂಸ್ ಮಾಡೋದಾದರೆ ಅದು ಪ್ಯೂರ್ ಆಗಿರಬೇಕು. ಪ್ಯೂರ್ ಆಗಿದ್ದಾಗ ಅಷ್ಟೇ ನಿಮಗೆ ಅದರ ಇಫೆಕ್ಟ್ ಗೊತ್ತಾಗುತ್ತೆ, ಅದರ ಗುಡ್ನೆಸ್ಸು ನಿಮಗೆ ಗೊತ್ತಾಗುತ್ತೆ. ಮಾರ್ಕೆಟ್ನಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಜೇನುತುಪ್ಪಗಳು ಸಿಗ್ಬೋದು. ಅದರಲ್ಲಿ ಶುಗರ್ ಸಿರಪ್ ಆ್ಯಡ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಕೆಮಿಕಲ್ಗಳಿಂದಲೂ ಕೂಡ ನಿಮಗೆ ಈ ಜೇನುತುಪ್ಪ ಸಿಗ್ಬೋದು. ಹಾಗಾಗಿ ಅಂತಹ ಜೇನುತುಪ್ಪವನ್ನು ಖರೀದಿ ಮಾಡಬೇಡಿ. ಪ್ಯೂರ್ ಆಗಿರುವಂತಹ ಜೇನುತುಪ್ಪವನ್ನು ಬಳಸೋದ್ರಿಂದ ನಿಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ಸೊ ಇವಾಗ ಈ ಲೇಹ ನೀವೇನು ತಯಾರಿಸ್ಕೊಂಡಿದ್ದೀರಾ, ಇದನ್ನೇನು ಮಾಡಬೇಕು ಅಂತಂದರೆ, ನೀವು 1 ಚಿಟಿಕೆಯಷ್ಟು ಮಲಗೋಕ್ಕಿಂತ ಮುಂಚೆ ಬಾಯಿಗೆ ಹಾಕಿಬಿಟ್ಟು ಅದನ್ನು ಚಪ್ಪರಿಸ್ತಾ ತಿನ್ನೋದ್ರಿಂದ ನಿಮ್ಮ ಕೆಮ್ಮು ಉಪಶಮನ ಆಗುತ್ತೆ, ಕೆಮ್ಮು ಕಡಿಮೆ ಆಗುತ್ತೆ, ಗಂಟ್ಲು ಕೆರೆತ ಇದ್ದರೆ ಗುಣ ಆಗುತ್ತೆ, ನಿಮ್ಮ ಬಾಡಿಯನ್ನು ಕೂಡ ಹೀಟ್ ಮಾಡುತ್ತೆ. ಇದು ಅಂದರೆ ನಮ್ಮ ದೇಹಕ್ಕೆ ಚಳಿ ಅನಿಸ್ತಾ ಇದ್ದರೂ ಕೂಡ ನಮ್ಮ ದೇಹವನ್ನು ಬೆಚ್ಚಗಿಡಲಿಕ್ಕೆ ಈ ಕಾಳುಮೆಣಸು ಹಾಗೂ ಜೇನುತುಪ್ಪ ಬಹಳನೇ ಹೆಲ್ಪ್ ಮಾಡುತ್ತೆ. ದಿನದಲ್ಲಿ ನಿಮಗೆ ಕೆಮ್ಮು ಆಗ್ತಾ ಇದ್ದರೂ ಕೂಡ ನೀವು ಇದನ್ನು ತೆಗೆದುಕೊಳ್ಬಹುದು. ಈ ಮನೆಮದ್ದನ್ನು ನೀವು ಒಂದು 3-4 ಸಾರಿ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಕೆಮ್ಮು ಸಂಪೂರ್ಣವಾಗಿ ಗುಣ ಆಗುತ್ತೆ. ಮತ್ತು ಯಾವಾಗಲೂ ನಿಮಗೆ ರಾತ್ರಿ ತುಂಬಾ ಕೆಮ್ಮು ಬರ್ತಾ ಇರುತ್ತೆ ಅಂತಂದರೂ ಕೂಡ ನೀವು ಇದನ್ನು 1 ಚಿಟಿಕೆಯಷ್ಟು ರಾತ್ರಿ ಮಲಗೋಕ್ಕಿಂತ ಮುಂಚೆ ತೆಗೆದುಕೊಳ್ಬಹುದು. ಇದನ್ನು ತೆಗೆದುಕೊಂಡ ನಂತರ ಏನನ್ನು ಕೂಡ ಸೇವಿಸಬೇಡಿ, ನೀರು ಅಥವಾ ಹಾಲು ಏನನ್ನು ಕೂಡ ಸೇವಿಸಬೇಡಿ. ಇದನ್ನು ನಿಮ್ಮ ಚಿಕ್ಕ ಮಕ್ಕಳಿಗೂ ಸಹ ನೀವು ಕೊಡಬಹುದು. ಚಿಕ್ಕ ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಜೇನುತುಪ್ಪವನ್ನು ಜಾಸ್ತಿನೇ ಹಾಕಿಬಿಟ್ಟು ಕೊಡಿ, ಯಾಕಂದರೆ ಇದು ಸ್ವಲ್ಪ ಖಾರ ಇರತ್ತಲ್ವ, ಹಾಗಾಗಿ. ಮತ್ತು ಬಹು ಬೇಗನೆ ಅವರಿಗೆ ಆಗಿರುವಂತಹ ಕೆಮ್ಮು, ನೆಗಡಿ, ಗಂಟ್ಲು ಕೆರೆತ ಎಲ್ಲ ಗುಣ ಆಗುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಹಾಗೂ ತುಂಬ ಇಫೆಕ್ಟಿವ್ ಆಗಿದೆ ಇದು. ಸೊ ನಮ್ಮ ಮನೇಲೂ ಕೂಡ ನಾವು ಇದನ್ನೇ ಬಳಸೋದು, ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡ್ಬೋದು, ಶೇರ್ ಮಾಡಿ. ಹಾಗೂ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.